ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ರು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಪಾಪು ಕೂಡ ಬೇಗ ಎದ್ದಿದ್ದಾಳೆ. ಟೈಮು 8 ಗಂಟೆ ಆಗಿದೆ. 8 ಗಂಟೆನೇ ಬೇಗ, ಯಾಕಂದರೆ ಡೈಲಿ ಒಂದು 10-10:30ಗೆ ಎದ್ದೊಳಕ್ಕಾಗೋದು. ನೈಟ್ ಫುಲ್ಲು ಎದ್ದಿರೋದ್ರಿಂದ ಪಾಪು ನಿದ್ದೆ ಇರೋದಿಲ್ಲ. ಸೊ ಒಂದು 10:30 ಆದಮೇಲೆ ನಾನು ರೂಮಿಂದ ಆಚೆ ಹೋಗೋದು. ಎದ್ದು ಆಟ ಆಡ್ತಿದ್ದಾಳೆ. ಅವಳನ್ನ ಇವಾಗ ಕರೆಕ್ಟಾಗಿ ಬಿಸಿಲು ಬಂದಿದೆ, ಎಳೆ ಬಿಸಿಲಿಗೆ ಹಿಡಿಬೇಕು. ಟೈಮ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸೊ ಅದಕ್ಕೆ ಅಮ್ಮನ ಕೈಲಿ ಕೊಡ್ತೀನಿ. ನಾನೇನು ಡೈಲಿ ಅವಳನ್ನ ಬಿಸಿಲಿಗೆ ಹಿಡಿಯೋದಿಲ್ಲ. ನಾನು ಯಾವಾಗಾದರೂ ಬೇಗ ಎದ್ದಿದ್ರೆ ಆ ಟೈಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಳ್ತೀನಿ ನಾನು. ಆಚೆ ಥಂಡಿ ಕೂಡ ಇರುತ್ತೆ. ಡೈಲಿ ಬೇಗ ಬಿಸಿಲು ಬರೋದಿಲ್ಲ. ಒಂದೊಂದ್ಸಲ ಅಂತೂ 9:30 ಆದರೂ ಸ್ವಲ್ಪನೂ ಬಿಸಿಲಿರೋದೇ ಇಲ್ಲ. ಇವತ್ತು ಸ್ವಲ್ಪ ಬೇಗ ಬಿಸಿಲು ಬಂದಿದೆ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 3 ತಿಂಗಳವರೆಗೆ ಆದರೂ ಪಾಪುನ ಬಿಸಿಲಿಗೆ, ಎಳೆ ಬಿಸಿಲಿಗೆ ಹಿಡಿಬೇಕಾಗುತ್ತೆ. ಡೈಲಿ ಒಂದು ಅರ್ಧ ಗಂಟೆ ಆದರೂ ಹಿಡಿಬೇಕು. ಇದರಿಂದ ಜಾಂಡೀಸ್ ಬರೋದಿಲ್ಲ. ಹಾಗೆಯೇ ಪಾಪುಗೆ ವಿಟಮಿನ್ ಡಿ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಕಂಪಲ್ಸರಿಯಾಗಿ ಒಂದು 2-3 ತಿಂಗಳಾದರೂ ಈ ರೀತಿ ಮಾಡಬೇಕಾಗುತ್ತೆ. ಅಜ್ಜಿ ಬಂದಿದ್ದಾರೆ, ಅಜ್ಜಿ ಕೈಲಿ ಕೊಟ್ಟು ಕಳಿಸ್ತೀನಿ ಈಗ ಪಾಪುನ. ಪಾಪುನ ಬಿಸಿಲಿಗೆ ಹಿಡಿಯೋದಕ್ಕೆ ಅಂತ ಕರ್ಕೊಂಡು ಹೋದರೆ ನನ್ನ ಮಗ ಕರೆಕ್ಟಾಗಿ ಹಿಂದೆನೇ ಹೋಗ್ತಾನೆ. ಹೋಗಿ ತುತ್ತೂರಿ ಇಟ್ಕೊಂಡು ನಿಂತ್ಕೊಳ್ತಾನೆ. ಅವನು ಬಿಸಿಲಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಅವಳ ಜೊತೆ ಜಗಳ ಆಡೋದೇ ಜಾಸ್ತಿ. ಅಂದರೆ ಹೊಡೆಯೋದಕ್ಕೆ ಹೋಗೋದು, ಇಲ್ಲ ಮುತ್ತು ಕೊಡೋದಕ್ಕೆ ಹೋಗೋದು, ಇಲ್ಲಾಂದರೆ ಅವಳ ಕೈ ಕೂದಲು ಇಟ್ಕೊಂಡು ತುತ್ತೂರಿ ಇಟ್ಕೊಳ್ಳೋದು, ಈ ರೀತಿ ಮಾಡ್ತಾನೆ. ಬೆಳಗಿನ ತಿಂಡಿಗೆ ಅಂತ ಹೇಳಿ ಇಲ್ಲಿ ಒಂದು ಮಸಾಲ ರೊಟ್ಟಿನ ಮಾಡ್ತಾಯಿದ್ರು. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದು. ಇದು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಸಣ್ಣದಾಗಿ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿರೋ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು ಇದೆಲ್ಲದನ್ನು ಹಾಕ್ಕೊಂಡು ಒಂದು ನೀರನ್ನು ಕುದಿಸಿ ಅದಕ್ಕೆ ಇದನ್ನೆಲ್ಲ ತರಕಾರಿಗಳನ್ನ ಆಗಿರ್ಬೋದು, ಈ ಸೊಪ್ಪನ್ನು ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನೆಲ್ಲ ಹಾಕಿ, ಅದಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಮುದ್ದೆ ರೀತಿ ಮಾಡಿಕೊಂಡು ಬಾಳೆ ಎಲೆ ಮೇಲೆ ಅಥವಾ ಬಟರ್ ಶೀಟ್ ಇದ್ದರೆ, ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಆಗಿರ್ಬೋದು ತಟ್ಕೊಂಡು, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಂಡು ಹೆಂಚಿನ ಮೇಲೆ ಬೇಯಿಸ್ಕೊಳ್ಳೋ ಅಂಥದ್ದು. ಇದು ನಾರ್ಮಲಾಗಿ ಏನು ಅಕ್ಕಿ ಹಿಟ್ಟನ್ನು ಹಾಕಿ ಅದರಲ್ಲಿ ತರಕಾರಿಗಳನ್ನೆಲ್ಲ, ಈ ಸೊಪ್ಪನ್ನೆಲ್ಲ ಹಾಕಿ ನಾವು ರೆಗ್ಯುಲರ್ ಆಗಿ ಮಾಡ್ತೀವಲ್ಲ, ತಣ್ಣೀರಿಂದ ಮಿಕ್ಸ್ ಮಾಡಿಕೊಂಡು ಆ ರೀತಿ ಮಾಡಿದ್ರೆ ತುಂಬ ಒರಟಾಗಿ ಬರ್ತಿತ್ತು. ಇವತ್ತು ಮಾಡಿರೋವಂಥದ್ದು ತುಂಬ ಇಷ್ಟ ಆಯಿತು ನನಗೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಎಷ್ಟು ಸಾಫ್ಟಾಗಿ ಬಂದಿತ್ತಂದರೆ ಎಷ್ಟೊತ್ತು ಇಟ್ಟರೂ ಕೂಡ ಅದು ಗಟ್ಟಿ ಆಗ್ತಾನೇ ಇರಲಿಲ್ಲ, ಒರಟಾಗ್ತಿರ್ಲಿಲ್ಲ ರೊಟ್ಟಿಗಳು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಪಾಪುದು ತಿಂಡಿ ಆಯಿತು, ನಾವು ಕೂಡ ತಿಂಡಿ ತಿಂದ್ವಿ. ಇಲ್ಲಿ ನನ್ನ ಮಗ ಮಂಚದ ಕೆಳಗೆಲ್ಲ ಹೋಗಿ ಅಲ್ಲಿ ಏನೇನು ಇಟ್ಟಿರ್ತಾರೋ ಅದನ್ನೆಲ್ಲ ಎಳಿತಾ ಇರ್ತಾನೆ. 1 ಸೆಕೆಂಡ್ ಕೂಡ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಈ ಬಕೆಟಲ್ಲಿ ಕರಮಣಿ ಕಾಳನ್ನ ಹಾಕಿಟ್ಟಿದ್ರು, ಒಣಗಿರೋಂಥ ಕರಮಣಿ ಕಾಳು, ಅದನ್ನು ಸುಲ್ಕೊಂಡು ತಿನ್ನೋದಕ್ಕೆ ಹೋಗ್ತಾ ಇದ್ದಾನೆ. ಅವರೆಕಾಳು, ತೊಗರಿಕಾಳು ಯಾವುದಾದ್ರೂ ಆಗಿರ್ಬೋದು, ಹಸಿದಾಗಲಿ ಒಣಗಿರೋದಾಗಲಿ ಎಲ್ಲದನ್ನು ಕೂಡ ತಿನ್ನೋದಕ್ಕೆ ಹೋಗ್ತಾನೆ. ಪಾಪುಗೆ ನಾನು ಟಮ್ಮಿ ಟೈಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಒಂದು 5 ನಿಮಿಷದಷ್ಟು ಕೊಡ್ತಾಯಿದ್ದೀನಿ ಇವಾಗ, ಸ್ಟಾರ್ಟ್ ಮಾಡಿರೋದ್ರಿಂದ. ಒಂದು 5 ನಿಮಿಷ ಟಮ್ಮಿ ಟೈಮ್ಗೆ ಬಿಡ್ತೀನಿ. ಇದರಿಂದ ಪಾಪುಗೆ ಏನು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ಹಸ್ಬೆಂಡು ಊರಿಂದ ಬರ್ತೀನಿ, ಇವತ್ತು ನಾಗರ ಹಬ್ಬ ಇತ್ತು ನಮ್ಮೂರಲ್ಲಿ. ಸೊ ಅದಕ್ಕೋಸ್ಕರ ಪಾಪುನ ರೆಡಿ ಮಾಡಿರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಕಂಪಲ್ಸರಿಯಾಗಿ ನಾವು ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲ್ಲ, ಪಾಪುನಾದರೂ ಕಳಿಸೋಣ ಅಂತ ಹೇಳಿ ಅವನ್ನ ರೆಡಿ ಮಾಡಿ ಕಳಿಸಿದ್ವಿ. ಬರೋ ಅಷ್ಟರಲ್ಲಿ ರೆಡಿ ಮಾಡಿರೋ ಲೇಟ್ ಆಗೋದು ಬೇಡ ಅಂತ ಹೇಳಿದರು. ಸೊ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ, ಡ್ರೆಸ್ ಹಾಕಿ, ಅವ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ವಿ. ಅವ್ರ ಅಪ್ಪ ಇದ್ದರೆ ಸಾಕು, ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ಅಜ್ಜಿ, ಅಮ್ಮ ಯಾರನ್ನು ಕೂಡ ಕೇಳೋದಿಲ್ಲ. ನಾನು ಬೇಡವೇನೋ ಅಂತ ಹೇಳಿದ್ರು ಕೂಡ ಬೇಡ, ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋದ. ಅವ್ರ ಅಪ್ಪ ಅಂದರೆ ಅಷ್ಟೊಂದು ಇಷ್ಟ ಅವನಿಗೆ. ಕಾರ್ ನೋಡಿದ ತಕ್ಷಣ ಹತ್ತಿ ಕೂತ್ಕೊಂಡ.
ಇಲ್ಲಿ ಬರ್ತ್ ಸರ್ಟಿಫಿಕೇಟ್ಗೆ ಅಂತ ಹೇಳಿ ತಂದಿದ್ದಂಥ ಡಾಕ್ಯುಮೆಂಟ್ಸ್ ಪೇಪರ್ಸ್ ಇದ್ದು ಅದನ್ನೆಲ್ಲ ತಗೊಂಡೆ. ಕಾರಲ್ಲಿ ಏನಾದರೂ ಮಿಸ್ ಆದರೆ ಕಷ್ಟ, ಯಾಕಂದರೆ ಹಬ್ಬದ ಹತ್ರ ಎಲ್ಲ ಹೋಗ್ತಾರೆ ಕಾರ್ನಲ್ಲಿ. ಯಾರಾದರೂ ಎಲ್ಲಾದರೂ ಬಿಸಾಡಿದ್ರೆ ಕಷ್ಟ ಅಂತ ಹೇಳಿ ಎಲ್ಲದನ್ನು ಇಲ್ಲೇ ತೆಕ್ಕೊಡ್ತಾಯಿದ್ರು. ಅವನಂತೂ ತಿರುಗು ಕೂಡ ನೋಡ್ತಾ ಇರಲಿಲ್ಲ, ಬಾಯ್ ಹೇಳೋದಕ್ಕೂ ಅಷ್ಟು ಬ್ಯುಸಿಯಾಗಿದ್ದ ಅವನು ಕಾರಲ್ಲಿ ಹೋಗೋದಕ್ಕೆ. ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಿದ್ದಾನೆ ನೋಡಿ. ತುಪ್ಪ ಕೂಡ ಖಾಲಿಯಾಗಿತ್ತು. ಅವನು ಬರೋ ಅಷ್ಟರಲ್ಲಿ ಇನ್ನೇನು ನಾಳೆನೇ ಬರ್ತಾನೆ ಅವನು. ಸೊ ಅವನಿಗೆ ತುಪ್ಪ ರೆಗ್ಯುಲರಾಗಿ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ತುಪ್ಪ ಕಾಯಿಸ್ತಾ ಇದ್ರು. ನನಗೆ ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಸಾಂಬಾರನ್ನ ಮಾಡಿದರು. ಬೇಳೆ ಸಪ್ಪೆಸರು ತಿಂದು ತಿಂದು ಬೇಜಾರಾಗಿತ್ತು. ಮೂಲಂಗಿನ ಕೊಡ್ಬೋದು, ಮೂಲಂಗಿ ಸಾಂಬಾರನ್ನ ಅಂತ ಹೇಳಿ, ಅದು ಹೀಟ್ ಅಲ್ವಾ, ಹಾಗಾಗಿ ಅದನ್ನು ಕೊಡ್ತಾರೆ. ಅದನ್ನು ಮಾಡಿದರು. ಇಲ್ಲಿ ಇಡ್ಲಿಗೆ ಅಂತ ಹೇಳಿ ಅಕ್ಕಿ, ಅವಲಕ್ಕಿ, ಉದ್ದಿನಬೇಳೆ ಎಲ್ಲದನ್ನು ನೆನೆಸಿಟ್ಟಿದ್ರು. ನಮ್ಮನೆಯಲ್ಲಿ ಇಡ್ಲಿ ಯಾವಾಗಲೂ ಸಾಫ್ಟಾಗಿ ಆಗುತ್ತೆ. ನಾವು ಇಷ್ಟೇ ಹಾಕೋವಂಥದ್ದು. ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀವಿ ಅಷ್ಟೇ, ಇನ್ನೇನು ಕೂಡ ಹಾಕೋದಿಲ್ಲ. ಅದನ್ನು ನೀಟಾಗಿ ಕರೆಕ್ಟಾಗಿ ಹದವಾಗಿ ರುಬ್ಬೋದ್ರಲ್ಲಿ ಇರೋವಂಥದ್ದು ಇಡ್ಲಿ ಚೆನ್ನಾಗಾಗಬೇಕು ಅಂತಂದರೆ. ಹಾಗೆಯೇ ಈ ಟೈಮ್ನಲ್ಲಿ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಉಪ್ಪನ್ನು ರಾತ್ರಿಯೇ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿರಬೇಕು. ಆವಾಗ ಚೆನ್ನಾಗಿ ಉದುಗ್ ಬರುತ್ತೆ ಅದು. ಫಸ್ಟ್ ಟೈಮು ಇಲ್ಲಿ ನೋಡಿ ಬೆಣ್ಣೆ ಬಿಸ್ಕೆಟ್ನ ಮಾಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿಯೇ ಬಂತು. ರೆಸಿಪಿ ನಾನು ಯಾವಾಗಾದರೂ ನೆಕ್ಸ್ಟು ಶೇರ್ ಮಾಡ್ತೀನಿ ಇನ್ನೊಂದು ಸಲ ಮಾಡಿದಾಗ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟ್ ಚೆನ್ನಾಗಿತ್ತು. ನನ್ನ ತಂಗಿ ಮಗ ಊರಿಂದ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ದ. ಸೊ ಇವಾಗಲೇ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿ ಅದಕ್ಕೆ ಮಾಡಿದ್ದೆ. ಅವನು ಕೂಡ ಇಷ್ಟಪಟ್ಟ. ಎಲ್ಲರೂ ಕೂಡ ಒಂದೊಂದು ಟೇಸ್ಟ್ ಮಾಡಿದ್ರು, ಎಲ್ಲರಿಗೂ ಇಷ್ಟ ಆಯಿತು. ಕುಕ್ಕರ್ನಲ್ಲಿನೇ ಮಾಡಿದ್ದಂಥದ್ದು. ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ ನಾನದು. ಅವರಿಗೆ ಎಲ್ಲ ತಂಗಿ ಮಗ ಇಲ್ಲೊಂದು ಸ್ವಲ್ಪ ಜನ ಬರ್ತಾಯಿದ್ರು. ಸೊ ಅದಕ್ಕೆ ಅಂತ ಹೇಳಿ ಇಲ್ಲಿ ಬೋಂಡನ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಿಟ್ಟನ್ನು ಮೊದಲೇ ಗಟ್ಟಿಯಾಗಿ ಈ ರೀತಿ ಕಲಸಿಟ್ಟಿದ್ವಿ. ಇದರಿಂದ ಹಿಟ್ಟು ಚೆನ್ನಾಗಿ ನೆನೀತಾ ಇರುತ್ತೆ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೈಮ್ ಇರಲಿಲ್ಲ, ಈಗ ಅರ್ಜೆಂಟಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ಈ ರೀತಿ ಮಾಡಿದ್ವಿ. ಸಬ್ಸಿಗೆ ಸೊಪ್ಪಿನ ಬೋಂಡ ತುಂಬಾ ಚೆನ್ನಾಗಾಗುತ್ತೆ. ಸಬ್ಸಿಗೆ ಸೊಪ್ಪಿತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿದ್ವಿ. ನನ್ನ ತಂಗಿಗೆ ಈ ರೀತಿ ಬೋಂಡ ಇಷ್ಟ ಆಗಲ್ಲ, ಅವಳಿಗೆ ಪಕೋಡ ರೀತಿ ಮಾಡಿದ್ರೇ ಇಷ್ಟ. ನೋಡಿ ಬೆಣ್ಣೆ ಬಿಸ್ಕೆಟ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ. ಅವರು ಬಂದಿರೋದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಪಾಪು ತುಂಬಾ ಹಠ ಮಾಡ್ತಿದ್ಲು, ಅದಕ್ಕೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾವ ರೀತಿಯಾದಂಥ ವೀಡಿಯೋಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.